ಹಿಂಗ ನಗ್ರೋಟಾದಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಗೆ ಯತ್ನ. ಅಲ್ರಿ, ಇವರಿಗೆ ಅಮೆರಿಕ ಅಧ್ಯಕ್ಷ ಕೂಡ ಲೆಕ್ಕಕ್ಕಿಲ್ವ? ಏನು ಕತೆ? ಹಾಂ, ಡೊನಾಲ್ಡ್ ಟ್ರಂಪ್ ಇದನ್ನು ನೋಡಿದರೆ ಡೊನಾಲ್ಡ್ ಟ್ರಂಪ್ ಅಲ್ರಿ, ಅಮೆರಿಕ ಅಧ್ಯಕ್ಷ ಅಂದರೆ ವಿಶ್ವದ ಪ್ರಬಲ ರಾಷ್ಟ್ರಗಳು ಗಡ 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 ನಡುಕ್ತವೆ. ಇವುಗಳು ಹೆಂಗಿದೆ ಅಂತಂದರೆ ಕೋತಿಗಳು ನೀನು ಯಾವ ನಮ್ಗೆ ಹೇಳಕ್ಕೆ ಅಂತ ಆಗ್ತಾ ಇದ್ದಾರೆ. ಆ ಸೇನಾ ಮುಖ್ಯಸ್ಥೆಯಲ್ಲಿ, ಆ ಪಾಕಿಸ್ತಾನಕ್ಕೊಬ್ಬ ಪ್ರಧಾನಿಯಲ್ಲಿ ಸುಮ್ಮನೆನಾ ಪಾಪ ಬಲೂಚಿಗಳು ನಮಗಿದು ಬೇಡ, ಈ ಸವಾಸ ಬೇಡ, ಇವ್ರದ್ದು ನಾವು ಬೇರೆ ಆಗ್ತೀವಿ ಅಂತ ಹೇಳಿದ್ರು ಸುಮ್ಮನೆನಾ? ಇದು ಸೈನಿಕರು ಮಾಡ್ತಾ ಇರೋದಾ, ಭಯೋತ್ಪಾದಕರು ಮಾಡ್ತಾ ಇರೋದಾ? ಏನು ಕತೆ ಇದು? ನೋಡಿ, ಇದೆಲ್ಲ ಇವತ್ತಿನ ರಾತ್ರಿಯ ದೃಶ್ಯಗಳು. ಕಾರ್ಯಕ್ರಮ ಪ್ರಾರಂಭ ಮಾಡುವಾಗಲೇ ಹೇಳಿದ್ವಿ, 26 ಮಂದಿ ಅಮಾಯಕ ಹಿಂದೂಗಳ ಸಾವಿಗೆ ಒಂದು ನ್ಯಾಯ ಬೇಕಾಗಿದೆ. ಭಾರತ ಸತತವಾಗಿ ಎದುರಿಸ್ತಾ ಇರುವ ಭಯೋತ್ಪಾದಕ ದಾಳಿಗಳಿಗೆ ಒಂದು ಉತ್ತರ ಬೇಕಾಗಿದೆ. ಆ 4 ಉಗ್ರಗಾಮಿಗಳು ಅವರ ತಲೆದಂಡ ಆಗೋದು ಬಾಕಿ ಇದೆ. ಆ 4 ಉಗ್ರರ ಹಿಂದಿರುವ ಮಾಸ್ಟರ್ ಮೈಂಡ್ಗಳನ್ನ ಹಿಡಿದು ಹಾಕೋದು ಬಾಕಿ ಇದೆ. ಪಾಕಿಸ್ತಾನ ನಿರಂತರವಾಗಿ ಪೋಷಣೆ ಮಾಡ್ತಾ ಇರುವ ಉಗ್ರವಾದ ಅದು ಅಂತ್ಯ ಆಗೋದು ಬೇಕಾಗಿದೆ. ಅದು ಅಂತ್ಯ ಆಗಬೇಕು ಅಂದರೆ ಪಾಕಿಸ್ತಾನ ಭಾರತದ ಮುಂದೆ ಮಂಡಿ ಊರೋದು ಬಾಕಿ ಇದೆ. ಇದೆಲ್ಲದಕ್ಕಿಂತ ಬಹಳ 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 ಮುಖ್ಯವಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವಾಗೋದು ಬಾಕಿ ಇದೆ. ಇದೆಲ್ಲದಕ್ಕೆ ಮುಂಚೆ ಘೋಷಣೆಯಾದ ಕದನ ವಿರಾಮ ಭಾರತೀಯರಿಗೂ ಕೂಡ ಇಷ್ಟ ಆಗಿರಲಿಲ್ಲ. ಭಾರತ ಸರ್ಕಾರ ಕೈಗೊಂಡ ಈ ನಿರ್ಧಾರದ ಬಗ್ಗೆ ಅಸಹನೆ ಭಾರತೀಯರಲ್ಲೂ ಕೂಡ ಕಾಣಲಿಕ್ಕೆ ಪ್ರಾರಂಭ ಆಗಿತ್ತು. ಬಹುಶಃ ಈ ಕದನ ವಿರಾಮದ ಒಪ್ಪಂದದ ಬಗ್ಗೆ ಚರ್ಚೆಯನ್ನು ನಡೆಸಿದ ಭಾರತದ ಸೇನಾಧಿಕಾರಿಗಳಿಗೆ, ಹಾಗೆ ಅವರ ಜೊತೆಯಲ್ಲಿ ನಿರಂತರವಾಗಿ ಮಾತುಕತೆಯನ್ನು ನಡೆಸ್ತಾ ಇರುವ ನಮ್ಮ NSA ಅಜಿತ್ ದೋವಲ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೊತ್ತಿತ್ತು ಅನ್ನಿಸುತ್ತೆ. ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಈ ಕದನ ವಿರಾಮದ ಒಪ್ಪಂದಕ್ಕೆ ಬೆಲೆ ಕೊಡೋದಿಲ್ಲ. ಅಮೆರಿಕ ಒಂದು ಆಟ ಆಡೋಕೆ ಟ್ರೈ ಮಾಡ್ತಿದೆ, ಆಡ್ಲಿ. ಅಮೆರಿಕಾಗೂ ಗೊತ್ತಾಗ್ಲಿ ಪಾಕಿಸ್ತಾನದ ಬುದ್ಧಿ ಏನು ಅನ್ನೋದು. ಒಂದೇ ಹೆಜ್ಜೆ ಹಿಂದೆ ತಾನೇ ಇಡೋಣ, ಮುಂದೆ 4 ಹೆಜ್ಜೆ ಜಂಪ್ ಮಾಡಲಿಕ್ಕೆ ಪಾಕಿಸ್ತಾನ ಅಮೆರಿಕ ಜಂಟಿಯಾಗಿ ನಮಗೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನ ಅರಿತೆ ಕದನ ವಿರಾಮದ ಒಪ್ಪಂದಕ್ಕೆ ಸರಿ ಅಂತ ಹೇಳಿ ಒಪ್ಕೊಳ್ತಾ ಭಾರತ. ಹೀಗೊಂದು ಕುತೂಹಲ ಇದ್ದೇ ಇದೆ. ಮತ್ತೊಮ್ಮೆ ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ವಿವರಿಸ್ತಾ ಇದ್ರಿ ಹೇಗಿದೆ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಅಂತ ಹೇಳಿ. ಸ್ಮಿತಾ, ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂಥ ಒಂದಿಷ್ಟು ಪರಿಸ್ಥಿತಿ ತಿಳಿಗೊಂಡಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕೆಂದರೆ ಈ ಒಂದು ದಾಳಿ ನಡೆದ ನಂತರ ಸುಮಾರು ಗಂಟೆಗಳ ಕಾಲ, ಅಂದರೆ ಸುಮಾರು ಒಂದು 20 ರಿಂದ 25 ನಿಮಿಷ ಆಗಿರ್ಬೋದು, ಇಲ್ಲಿವರೆಗೂ ಯಾವುದೇ ಸದ್ದನ್ನು ಕೇಳಿ ಬಂದಿರುವಂಥದ್ದಲ್ಲ. ಇಲ್ಲಿ ನಾವು ಇರುವಂಥ ಏರಿಯಾ ಏನಿದೆ, ಈ ಒಂದು ಏರಿಯಾದಲ್ಲೇ ಪ್ರಮುಖವಾದಂಥ ಒಂದು ಆರ್ಮಿ ಬೇಸ್ ಕ್ಯಾಂಪ್ ಇರುವಂಥದ್ದು. ಎಕರೆಗಳ ಲೆಕ್ಕದಲ್ಲಿ ಇರುವಂಥ ಬೇಸ್ ಕ್ಯಾಂಪನ್ನು ಇವತ್ತು ಟಾರ್ಗೆಟ್ ಮಾಡಿದ್ರು ಅಂತ ಗೊತ್ತಾಗಿತ್ತು. ಈ ಒಂದು ಕಾರಣದಿಂದಲೇ ಯಾವುದೇ ವ್ಯಕ್ತಿ ಅಲ್ಲಿ ಸುಳಿಯಬಾರದು, ಅಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಏನು ಬೇಕಾದರೂ ಆಗ್ಬೋದು ಅನ್ನೋದು ಕಾರಣದಿಂದಾಗಿ ನಾವು ವರದಿ ಮಾಡಲು ತೆರಳಿದ ಅನೇಕ ಸ್ಥಳಗಳಲ್ಲಿ ನಮಗೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ರು. ನಾವು ದೇಶ ಮೊದಲು ಅಂತ ನಂಬ್ತಿರುವಂಥ ಸಂಸ್ಥೆ ಆಗಿರೋದ್ರಿಂದ ನಾವು ಯೋಧರಿಗೆ ಗೌರವವನ್ನು ಕೊಟ್ಟು ಅನುಮತಿ ಇದ್ದರೂ ಕೂಡ ಅಲ್ಲಿ ವರದಿಯನ್ನು ಮಾಡದೆ ನಾವು ವಾಪಸ್ ಬರಬೇಕಾದಂಥ ಪರಿಸ್ಥಿತಿ ನಮಗೆ ಎದುರಾಗಿತ್ತು. ಆದರೆ ಇವತ್ತು ನಾವು ಯಾವಾಗ ಒಂದು ರಿಲ್ಯಾಕ್ಸೇಷನ್ ಮೋಡಿಗೆ ಬಂದ್ವಿ, ಎಲ್ಲ ಮುಗಿದಿದೆ, ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿದೆ, ಪ್ರಧಾನಿ ನರೇಂದ್ರ ಮೋದಿರವರು ಕೂಡ ಇದಕ್ಕೆ ಒಪ್ಪಿಗೆ ನೀಡಿರುವಂಥದ್ದು, ಪಾಕಿಸ್ತಾನ ಕೂಡ ಈ ಸಂದರ್ಭದಲ್ಲಿ ನರಿಬುದ್ಧಿಯನ್ನು ಮಾಡೋದಿಲ್ಲ ಅಂತ ಊಹೆ ಮಾಡಿ ಊಟಕ್ಕೆ ಕುಳಿತ್ವಿ. ಆ ಸಂದರ್ಭದಲ್ಲೇ ಏಕಾಏಕಿ 4 ರಿಂದ 8 ಸದ್ದು ಕೇಳಿ ಬಂತು. ನೇರವಾಗಿ ನಾವು ರಸ್ತೆಗೆ ಬಂದು ಓಡಿ ನೋಡಿದಾಗ ಇಲ್ಲಿ ನಮಗೆ ಕಾಣಿಸಿದ್ದು, ಸಾಮಾನ್ಯವಾಗಿ ಇದನ್ನು ನಾನು ಕಂಪ್ಯಾರಿಸನ್ ಕೊಡಲೇಬೇಕು. ಯಾವ ಸಂದರ್ಭದಲ್ಲಿ ನಾವು ದೀಪಾವಳಿ ಒಂದು ಟೈಮ್ನಲ್ಲಿ 100 ಶಾಟ್ಸ್ ಅಥವಾ 500 ಶಾಟ್ಸ್ನ ಸ್ಕೈ ಶಾಟ್ಗಳನ್ನು ನೋಡ್ತೀವಿ, ಅದರ ಚಿತ್ರಣವನ್ನು ಇವತ್ತು ನಮ್ಮ ಇಡೀ ತಂಡ ನೋಡಿದೆ. ನಾವು ಇರುವಂಥ ಸ್ಥಳದ ಮಾಲೀಕರು ಬಂದು ನೋಡಿದ್ದಾರೆ. ಕಳೆದ 77 ವರ್ಷಗಳಲ್ಲಿ ಇಂತಹ ಚಿತ್ರಣವನ್ನು ನಾನು ನೋಡಿಯೇ ಇಲ್ಲ ಅಂತ 70 ವರ್ಷದ ಹಿರಿಯ ವ್ಯಕ್ತಿ ನಮಗೆ ಮಾಹಿತಿ ನೀಡಿರುವಂಥದ್ದು. ಇಲ್ಲಿ ಅವರು ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಹಾಲಾತ್ ಬಹುತ್ ಖರಬ್ ಹೈ, ಅಂದರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು, ಇಷ್ಟು ಕೆಟ್ಟ ಪರಿಸ್ಥಿತಿ ವಾತಾವರಣವನ್ನು
ನಾನು ಎಂದೂ ನೋಡಿಲ್ಲ ಅಂತ ನಮ್ಮ ಜೊತೆ ಖುದ್ದಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ತಿಳಿಸಿರುವಂಥದ್ದು. ಖಂಡಿತವಾಗಿಯೂ ಇವತ್ತು ಇಟ್ ಇಸ್ ನಾಟ್ ಅ ಸ್ಮಾಲ್ ನೈಟ್ ಟು ದ ಇಂಡಿಯನ್ ಆರ್ಮಿ, ಇಟ್ ಇಸ್ ನಾಟ್ ಅ ಸ್ಮಾಲ್ ನೈಟ್ ಟು ದ ರಿಪಬ್ಲಿಕ್ ಟೀಮ್. ಇವತ್ತು ಇಡೀ ರಾತ್ರಿ ನಾವು ನಿರಂತರವಾಗಿ ನಮ್ಮ ಬಳಿ ಬ್ಯಾಟ್ರಿ ಇರುವಷ್ಟೊತ್ತು ನಮ್ಮ ಜಾಗದಲ್ಲಿ, ನಮ್ಮ ಕ್ಯಾಮ್ರಾಗಳಲ್ಲಿ, ನಮ್ಮ ಬ್ಯಾಕ್ ಪ್ಯಾಕ್ಗಳಲ್ಲಿ ಎಷ್ಟರ ಮಟ್ಟಿಗೆ ಬ್ಯಾಟ್ರಿ ಇರುತ್ತೆ ಅಲ್ಲಿವರೆಗೂ ನೇರವಾದ ವರದಿಯನ್ನು ಮಾಡ್ತೇವೆ. ಒಂದು ವೇಳೆ ಸಣ್ಣ ಪುಟ್ಟ ಸದ್ದು ಕೇಳಿ ಬಂದರೂ ನಾವು ನಮ್ಮ ಕನ್ನಡಿಗರನ್ನ ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಯಾವ ಸಂದರ್ಭದಲ್ಲೂ ಕೂಡ ಭಾರತೀಯ ಸೇನೆ ಮೇಲೆ ಯಾರಿಗೂ ಕೂಡ ಅಗೌರವ ಬಾರದಂಥ ರೀತಿಯಲ್ಲಿ ಎಲ್ಲರಿಗೂ ಭಾರತೀಯ ಸೇನೆ ಮೇಲೆ ಗೌರವ ಮತ್ತಷ್ಟು ಹೆಚ್ಚಾಗುವಂಥ ಖಾತ್ರಿಯನ್ನು ನಾವು ಪಡಿಸ್ತೇವೆ ಅನ್ನೋದನ್ನು ಈ ಸದ್ಯದ ಮಟ್ಟಿಗೆ ಹೇಳ್ಬೋದಾಗಿರುವಂಥದ್ದು. ಸ್ಮಿತಾ, ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಬ್ಬ ವೀಕ್ಷಕರು ಕೂಡ ನಮ್ಮ ತಂಡದ ಬಗ್ಗೆ ಕಾಳಜಿಯನ್ನು ವಹಿಸಿರುವಂಥದ್ದು. ಪ್ರತಿಯೊಬ್ಬರು ಕೂಡ ನಮಗೆ ಶುಭಾಶಯವನ್ನು ಸಲ್ಲಿಸ್ತಾ ಇರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ಶುಭಾಶಯ ನಮಗೆಲ್ಲ ಭಾರತೀಯ ಸೇನೆಗೆ ತಲುಪಿಸಬೇಕಾಗಿರುವಂಥದ್ದು. ಯಾಕಂದರೆ ಕನಿಷ್ಠ ಪಕ್ಷ 40 ಡ್ರೋನ್ಗಳ ದಾಳಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನನ್ನ ಹಿಂದೆ ಇರುವಂಥ ಆಗಸದಲ್ಲೇ ಅದನ್ನು ಹೊಡೆದು ಉರುಳಿಸಲಾಯಿತು. ನಾಳೆ ಬೆಳಿಗ್ಗೆ ನಾವು ವರದಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಶ್ರೀನಗರದ ಯಾವ್ಯಾವ ಬಿಲ್ಡಿಂಗ್ ಮೇಲೆ, ಯಾವ್ಯಾವ ಗಲ್ಲಿ ಒಳಗಡೆ, ಯಾವ್ಯಾವ ಅಂಗಡಿಯ ಮೇಲೆ, ಯಾವ್ಯಾವ ಕಚೇರಿ ಒಳಗಡೆ ಈ ಒಂದು ಡ್ರೋನ್ನ ಅವಶೇಷ ಪತ್ತೆ ಆಗುತ್ತೆ ಅಂತ ಗೊತ್ತಿಲ್ಲದಷ್ಟು ಮಟ್ಟಿಗೆ ಡ್ರೋನ್ಗಳ ಓಡಾಟ, ಹಾರಾಟ, ಚೀರಾಟ, ಅದ್ರ ಜೊತೆಗೆ ಅವುಗಳನ್ನು ಹೊಡೆದ ಸದ್ದನ್ನು ನಾವು ಕೇಳಿದ್ದೇವೆ. ಆ ಪಾಕಿಸ್ತಾನದ ಆಕ್ರಂದನ, ಅವರ ಸೇನೆಯ ಆಕ್ರಂದನ ಈ ಸದ್ಯದ ಮಟ್ಟಿಗೆ ನಮ್ಮ ಕಿವಿಗಳಲ್ಲಿ ಕೇಳಿಸದೇ ಇದ್ರು ಅದರ ಆಕ್ರಂದನ ಕೇಳಿ ಬರ್ತಾರಂಥ ಒಂದು ಸಂದರ್ಭ ನಮಗೆ ಎದುರಾಗಿರುವಂಥದ್ದು. ಖಂಡಿತವಾಗಿಯೂ ಕೂಡ ಮಾಧ್ಯಮದ ಒಬ್ಬ ವರದಿಗಾರನಾಗಿ ಹೊರತುಪಡಿಸಿ ಭಾರತೀಯ ಪ್ರಜೆಯಾಗಿ ಹೇಳಬೇಕು ಅಂದರೆ ನಮ್ಮ ಭಾರತೀಯ ಸೇನೆ ನಮ್ಮ ಹೆಮ್ಮೆ ಆಗಿರುವಂಥದ್ದು. ಈ ಕಾರಣದಿಂದ ನಾವು ಖಂಡಿತವಾಗಿಯೂ ಹೇಳ್ಬೋದು, ಯಾವುದೇ ಸಿವಿಲಿಯನ್ಗಳ ಡೆತ್ ಆಗದಂತೆ, ಯಾವುದೇ ಸಿವಿಲಿಯನ್ಗಳ ಮೇಜರ್ ಕ್ಯಾಶುಲಿಟಿ ಆಗದಂತೆ ಎಚ್ಚರಿಕೆಯನ್ನು ವಹಿಸಿರುವ ನಮ್ಮ ಭಾರತೀಯ ಸೇನೆ ನಮ್ಮೆಲ್ಲರನ್ನ ಕಾಪಾಡುತ್ತೆ. ಹಿಂಗ ನಗ್ರೋಟಾದಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಗೆ ಯತ್ನ. ಅಲ್ರಿ, ಇವರಿಗೆ ಅಮೆರಿಕ ಅಧ್ಯಕ್ಷ ಕೂಡ ಲೆಕ್ಕಕ್ಕಿಲ್ವ? ಏನು ಕತೆ? ಡೊನಾಲ್ಡ್ ಟ್ರಂಪ್ ಇದನ್ನು ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಅಲ್ರಿ, ಅಮೆರಿಕ ಅಧ್ಯಕ್ಷ ಅಂದರೆ ವಿಶ್ವದ ಪ್ರಬಲ ರಾಷ್ಟ್ರಗಳು ಗಡ 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 ನಡುಕ್ತವೆ. ಇವುಗಳು ಹೆಂಗಿದೆ ಅಂತಂದರೆ ಕೋತಿಗಳು, ನೀನು ಯಾವ ನಮ್ಗೆ ಹೇಳಕ್ಕೆ ಅಂತ ಆಗ್ತಾ ಇದ್ದಾರೆ. ಆ ಸೇನಾ ಮುಖ್ಯಸ್ಥೆಯಲ್ಲಿ, ಆ ಪಾಕಿಸ್ತಾನಕ್ಕೊಬ್ಬ ಪ್ರಧಾನಿಯಲ್ಲಿ ಸುಮ್ಮನೆನಾ ಪಾಪ ಬಲೂಚಿಗಳು ನಮಗಿದು ಬೇಡ, ಈ ಸವಾಸ ಬೇಡ, ಇವ್ರದ್ದು ನಾವು ಬೇರೆ ಆಗ್ತೀವಿ ಅಂತ ಹೇಳಿದ್ರು ಸುಮ್ಮನೆನಾ? ಇದು ಸೈನಿಕರು ಮಾಡ್ತಾ ಇರೋದಾ, ಭಯೋತ್ಪಾದಕರು ಮಾಡ್ತಾ ಇರೋದಾ? ಏನು ಕತೆ ಇದು? ನೋಡಿ, ಇದೆಲ್ಲ ಇವತ್ತಿನ ರಾತ್ರಿಯ ದೃಶ್ಯಗಳು. ಕಾರ್ಯಕ್ರಮ ಪ್ರಾರಂಭ ಮಾಡುವಾಗಲೇ ಹೇಳಿದ್ವಿ, 26 ಮಂದಿ ಅಮಾಯಕ ಹಿಂದೂಗಳ ಸಾವಿಗೆ ಒಂದು ನ್ಯಾಯ ಬೇಕಾಗಿದೆ. ಭಾರತ ಸತತವಾಗಿ ಎದುರಿಸ್ತಾ ಇರುವ ಭಯೋತ್ಪಾದಕ ದಾಳಿಗಳಿಗೆ ಒಂದು ಉತ್ತರ ಬೇಕಾಗಿದೆ. ಆ 4 ಉಗ್ರಗಾಮಿಗಳು, ಅವರ ತಲೆದಂಡ ಆಗೋದು ಬಾಕಿ ಇದೆ. ಆ 4 ಉಗ್ರರ ಹಿಂದಿರುವ ಮಾಸ್ಟರ್ ಮೈಂಡ್ಗಳನ್ನು ಹಿಡಿದು ಹಾಕೋದು ಬಾಕಿ ಇದೆ. ಪಾಕಿಸ್ತಾನ ನಿರಂತರವಾಗಿ ಪೋಷಣೆ ಮಾಡ್ತಾ ಇರುವ ಉಗ್ರವಾದ ಅದು ಅಂತ್ಯ ಆಗೋದು ಬೇಕಾಗಿದೆ. ಅದು ಅಂತ್ಯ ಆಗಬೇಕು ಅಂದರೆ ಪಾಕಿಸ್ತಾನ ಭಾರತದ ಮುಂದೆ ಮಂಡಿ ಊರೋದು ಬಾಕಿ ಇದೆ. ಇದೆಲ್ಲದಕ್ಕಿಂತ ಬಹಳ 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 ಮುಖ್ಯವಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವಾಗೋದು ಬಾಕಿ ಇದೆ. ಇದೆಲ್ಲದಕ್ಕೆ ಮುಂಚೆ ಘೋಷಣೆಯಾದ ಕದನ ವಿರಾಮ ಭಾರತೀಯರಿಗೂ ಕೂಡ ಇಷ್ಟ ಆಗಿರಲಿಲ್ಲ. ಭಾರತ ಸರ್ಕಾರ ಕೈಗೊಂಡ ಈ ನಿರ್ಧಾರದ ಬಗ್ಗೆ ಅಸಹನೆ ಭಾರತೀಯರಲ್ಲೂ ಕೂಡ ಕಾಣಲಿಕ್ಕೆ ಪ್ರಾರಂಭ ಆಗಿತ್ತು. ಬಹುಶಃ ಈ ಕದನ ವಿರಾಮದ ಒಪ್ಪಂದದ ಬಗ್ಗೆ ಚರ್ಚೆಯನ್ನು ನಡೆಸಿದ ಭಾರತದ ಸೇನಾಧಿಕಾರಿಗಳಿಗೆ, ಹಾಗೆ ಅವರ ಜೊತೆಯಲ್ಲಿ ನಿರಂತರವಾಗಿ ಮಾತುಕತೆಯನ್ನು ನಡೆಸ್ತಾ ಇರುವ ನಮ್ಮ NSA ಅಜಿತ್ ದೋವಲ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೊತ್ತಿತ್ತು ಅನ್ನಿಸುತ್ತೆ. ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಈ ಕದನ ವಿರಾಮದ ಒಪ್ಪಂದಕ್ಕೆ ಬೆಲೆ ಕೊಡೋದಿಲ್ಲ. ಅಮೆರಿಕ ಒಂದು ಆಟ ಆಡೋಕೆ ಟ್ರೈ ಮಾಡ್ತಿದೆ, ಆಡಲಿ. ಅಮೆರಿಕಾಗೂ ಗೊತ್ತಾಗಲಿ ಪಾಕಿಸ್ತಾನದ ಬುದ್ಧಿ ಏನು ಅನ್ನೋದು. ಒಂದೇ ಹೆಜ್ಜೆ ಹಿಂದೆ ತಾನೇ ಇಡೋಣ, ಮುಂದೆ 4 ಹೆಜ್ಜೆ ಜಂಪ್ ಮಾಡಲಿಕ್ಕೆ ಪಾಕಿಸ್ತಾನ ಅಮೆರಿಕ ಜಂಟಿಯಾಗಿ ನಮಗೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನು ಅರಿತೆ ಕದನ ವಿರಾಮದ ಒಪ್ಪಂದಕ್ಕೆ
ಸರಿ ಅಂತ ಹೇಳಿ ಒಪ್ಕೊಳ್ತಾ ಭಾರತ? ಹೀಗೊಂದು ಕುತೂಹಲ ಇದ್ದೇ ಇದೆ. ಮತ್ತೊಮ್ಮೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ವಿವರಿಸ್ತಾ ಇದ್ರಿ ಹೇಗಿದೆ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಅಂತ ಹೇಳಿ. ಸ್ಮಿತಾ, ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂಥ ಒಂದಿಷ್ಟು ಪರಿಸ್ಥಿತಿ ತಿಳಿಗೊಂಡಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕೆಂದರೆ ಈ ಒಂದು ದಾಳಿ ನಡೆದ ನಂತರ ಸುಮಾರು ಗಂಟೆಗಳ ಕಾಲ, ಅಂದರೆ ಸುಮಾರು ಒಂದು 20ರಿಂದ 25 ನಿಮಿಷ ಆಗಿರ್ಬೋದು, ಇಲ್ಲಿವರೆಗೂ ಯಾವುದೇ ಸದ್ದನ್ನು ಕೇಳಿ ಬಂದಿರುವಂಥದ್ದಲ್ಲ. ಇಲ್ಲಿ ನಾವು ಇರುವಂಥ ಏರಿಯಾ ಏನಿದೆ, ಈ ಒಂದು ಏರಿಯಾದಲ್ಲೇ ಪ್ರಮುಖವಾದಂಥ ಒಂದು ಆರ್ಮಿ ಬೇಸ್ ಕ್ಯಾಂಪ್ ಇರುವಂಥದ್ದು. ಎಕರೆಗಳ ಲೆಕ್ಕದಲ್ಲಿ ಇರುವಂಥ ಬೇಸ್ ಕ್ಯಾಂಪನ್ನು ಇವತ್ತು ಟಾರ್ಗೆಟ್ ಮಾಡಿದ್ರು ಅಂತ ಗೊತ್ತಾಗಿತ್ತು. ಈ ಒಂದು ಕಾರಣದಿಂದಲೇ ಯಾವುದೇ ವ್ಯಕ್ತಿ ಅಲ್ಲಿ ಸುಳಿಯಬಾರದು, ಅಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಏನು ಬೇಕಾದರೂ ಆಗ್ಬೋದು ಅನ್ನೋದು ಕಾರಣದಿಂದಾಗಿ ನಾವು ವರದಿ ಮಾಡಲು ತೆರಳಿದ ಅನೇಕ ಸ್ಥಳಗಳಲ್ಲಿ ನಮಗೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ರು. ನಾವು ದೇಶ ಮೊದಲು ಅಂತ ನಂಬ್ತಿರುವಂಥ ಸಂಸ್ಥೆ ಆಗಿರೋದ್ರಿಂದ ನಾವು ಯೋಧರಿಗೆ ಗೌರವವನ್ನು ಕೊಟ್ಟು ಅನುಮತಿ ಇದ್ದರೂ ಕೂಡ ಅಲ್ಲಿ ವರದಿಯನ್ನು ಮಾಡದೆ ನಾವು ವಾಪಸ್ ಬರಬೇಕಾದಂಥ ಪರಿಸ್ಥಿತಿ ನಮಗೆ ಎದುರಾಗಿತ್ತು. ಆದರೆ ಇವತ್ತು ನಾವು ಯಾವಾಗ ಒಂದು ರಿಲ್ಯಾಕ್ಸೇಷನ್ ಮೋಡಿಗೆ ಬಂದ್ವಿ, ಎಲ್ಲ ಮುಗಿದಿದೆ, ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿದೆ, ಪ್ರಧಾನಿ ನರೇಂದ್ರ ಮೋದಿರವರು ಕೂಡ ಇದಕ್ಕೆ ಒಪ್ಪಿಗೆ ನೀಡಿರುವಂಥದ್ದು, ಪಾಕಿಸ್ತಾನ ಕೂಡ ಈ ಸಂದರ್ಭದಲ್ಲಿ ನರಿಬುದ್ಧಿಯನ್ನು ಮಾಡೋದಿಲ್ಲ ಅಂತ ಊಹೆ ಮಾಡಿ ಊಟಕ್ಕೆ ಕುಳಿತ್ವಿ. ಆ ಸಂದರ್ಭದಲ್ಲೇ ಏಕಾಏಕಿ 4ರಿಂದ 8 ಸದ್ದು ಕೇಳಿ ಬಂತು. ನೇರವಾಗಿ ನಾವು ರಸ್ತೆಗೆ ಬಂದು ಓಡಿ ನೋಡಿದಾಗ ಇಲ್ಲಿ ನಮಗೆ ಕಾಣಿಸಿದ್ದು, ಸಾಮಾನ್ಯವಾಗಿ ಇದನ್ನು ನಾನು ಕಂಪ್ಯಾರಿಸನ್ ಕೊಡಲೇಬೇಕು. ಯಾವ ಸಂದರ್ಭದಲ್ಲಿ ನಾವು ದೀಪಾವಳಿ ಒಂದು ಟೈಮ್ನಲ್ಲಿ 100 ಶಾಟ್ಸ್ ಅಥವಾ 500 ಶಾಟ್ಸ್ನ ಸ್ಕೈ ಶಾಟ್ಗಳನ್ನು ನೋಡ್ತೀವಿ, ಅದರ ಚಿತ್ರಣವನ್ನು ಇವತ್ತು ನಮ್ಮ ಇಡೀ ತಂಡ ನೋಡಿದೆ. ನಾವು ಇರುವಂಥ ಸ್ಥಳದ ಮಾಲೀಕರು ಬಂದು ನೋಡಿದ್ದಾರೆ. ಕಳೆದ 77 ವರ್ಷಗಳಲ್ಲಿ ಇಂತಹ ಚಿತ್ರಣವನ್ನು ನಾನು ನೋಡಿಯೇ ಇಲ್ಲ ಅಂತ 70 ವರ್ಷದ ಹಿರಿಯ ವ್ಯಕ್ತಿ ನಮಗೆ ಮಾಹಿತಿ ನೀಡಿರುವಂಥದ್ದು. ಇಲ್ಲಿ ಅವರು ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಹಾಲಾತ್ ಬಹುತ್ ಖರಾಬ್ ಹೈ, ಅಂದರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು, ಇಷ್ಟು ಕೆಟ್ಟ ಪರಿಸ್ಥಿತಿ ವಾತಾವರಣವನ್ನು ನಾನು ಎಂದೂ ನೋಡಿಲ್ಲ ಅಂತ ನಮ್ಮ ಜೊತೆ ಖುದ್ದಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ತಿಳಿಸಿರುವಂಥದ್ದು. ಖಂಡಿತವಾಗಿಯೂ ಇವತ್ತು ಇಟ್ ಈಸ್ ನಾಟ್ ಅ ಸ್ಮಾಲ್ ನೈಟ್ ಟು ದ ಇಂಡಿಯನ್ ಆರ್ಮಿ, ಇಟ್ ಇಸ್ ನಾಟ್ ಅ ಸ್ಮಾಲ್ ನೈಟ್ ಟು ದ ರಿಪಬ್ಲಿಕ್ ಟೀಮ್. ಇವತ್ತು ಇಡೀ ರಾತ್ರಿ ನಾವು ನಿರಂತರವಾಗಿ ನಮ್ಮ ಬಳಿ ಬ್ಯಾಟ್ರಿ ಇರೋ ಅಷ್ಟೊತ್ತು ನಮ್ಮ ಜಾಗದಲ್ಲಿ, ನಮ್ಮ ಕ್ಯಾಮ್ರಾಗಳಲ್ಲಿ, ನಮ್ಮ ಬ್ಯಾಕ್ ಪ್ಯಾಕ್ಗಳಲ್ಲಿ ಎಷ್ಟರ ಮಟ್ಟಿಗೆ ಬ್ಯಾಟ್ರಿ ಇರುತ್ತೆ ಅಲ್ಲಿವರೆಗೂ ನೇರವಾದ ವರದಿಯನ್ನು ಮಾಡ್ತೇವೆ. ಒಂದು ವೇಳೆ ಸಣ್ಣ ಪುಟ್ಟ ಸದ್ದು ಕೇಳಿ ಬಂದರೂ ನಾವು ನಮ್ಮ ಕನ್ನಡಿಗರನ್ನ ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಯಾವ ಸಂದರ್ಭದಲ್ಲೂ ಕೂಡ ಭಾರತೀಯ ಸೇನೆ ಮೇಲೆ ಯಾರಿಗೂ ಕೂಡ ಅಗೌರವ ಬಾರದಂಥ ರೀತಿಯಲ್ಲಿ ಎಲ್ಲರಿಗೂ ಭಾರತೀಯ ಸೇನೆ ಮೇಲೆ ಗೌರವ ಮತ್ತಷ್ಟು ಹೆಚ್ಚಾಗುವಂಥ ಖಾತ್ರಿಯನ್ನು ನಾವು ಪಡಿಸ್ತೇವೆ ಅನ್ನೋದನ್ನು ಈ ಸದ್ಯದ ಮಟ್ಟಿಗೆ ಹೇಳ್ಬೋದಾಗಿರುವಂಥದ್ದು. ಸ್ಮಿತಾ, ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಬ್ಬ ವೀಕ್ಷಕರು ಕೂಡ ನಮ್ಮ ತಂಡದ ಬಗ್ಗೆ ಕಾಳಜಿಯನ್ನು ವಹಿಸಿರುವಂಥದ್ದು, ಪ್ರತಿಯೊಬ್ಬರು ಕೂಡ ನಮಗೆ ಶುಭಾಶಯವನ್ನು ಸಲ್ಲಿಸ್ತಾ ಇರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ಶುಭಾಶಯ ನಮಗೆಲ್ಲ ಭಾರತೀಯ ಸೇನೆಗೆ ತಲುಪಿಸಬೇಕಾಗಿರುವಂಥದ್ದು. ಯಾಕಂದರೆ ಕನಿಷ್ಠ ಪಕ್ಷ 40 ಡ್ರೋನ್ಗಳ ದಾಳಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನನ್ನ ಹಿಂದೆ ಇರುವಂಥ ಆಗಸದಲ್ಲೇ ಅದನ್ನು ಹೊಡೆದು ಉರುಳಿಸಲಾಯಿತು. ನಾಳೆ ಬೆಳಿಗ್ಗೆ ನಾವು ವರದಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಶ್ರೀನಗರದ ಯಾವ್ಯಾವ ಬಿಲ್ಡಿಂಗ್ ಮೇಲೆ, ಯಾವ್ಯಾವ ಗಲ್ಲಿ ಒಳಗಡೆ, ಯಾವ್ಯಾವ ಅಂಗಡಿಯ ಮೇಲೆ, ಯಾವ್ಯಾವ ಕಚೇರಿ ಒಳಗಡೆ ಈ ಒಂದು ಡ್ರೋನ್ನ ಅವಶೇಷ ಪತ್ತೆ ಆಗುತ್ತೆ ಅಂತ ಗೊತ್ತಿಲ್ಲದಷ್ಟು ಮಟ್ಟಿಗೆ ಡ್ರೋನ್ಗಳ ಓಡಾಟ, ಹಾರಾಟ, ಚೀರಾಟ, ಅದ್ರ ಜೊತೆಗೆ ಅವುಗಳನ್ನು ಹೊಡೆದ ಸದ್ದನ್ನು ನಾವು ಕೇಳಿದ್ದೇವೆ. ಆ ಪಾಕಿಸ್ತಾನದ ಆಕ್ರಂದನ, ಅವರ ಸೇನೆಯ ಆಕ್ರಂದನ ಈ ಸದ್ಯದ ಮಟ್ಟಿಗೆ ನಮ್ಮ ಕಿವಿಗಳಲ್ಲಿ ಕೇಳಿಸದೇ ಇದ್ರು ಅದರ ಆಕ್ರಂದನ ಕೇಳಿ ಬರ್ತಾರಂಥ ಒಂದು ಸಂದರ್ಭ ನಮಗೆ ಎದುರಾಗಿರುವಂಥದ್ದು. ಖಂಡಿತವಾಗಿಯೂ ಕೂಡ ಮಾಧ್ಯಮದ ಒಬ್ಬ ವರದಿಗಾರನಾಗಿ ಹೊರತುಪಡಿಸಿ ಭಾರತೀಯ ಪ್ರಜೆಯಾಗಿ ಹೇಳಬೇಕು ಅಂದರೆ ನಮ್ಮ ಭಾರತೀಯ ಸೇನೆ ನಮ್ಮ ಹೆಮ್ಮೆ ಆಗಿರುವಂಥದ್ದು. ಈ ಕಾರಣದಿಂದ ನಾವು ಖಂಡಿತವಾಗಿಯೂ ಹೇಳ್ಬೋದು, ಯಾವುದೇ ಸಿವಿಲಿಯನ್ಗಳ ಡೆತ್ ಆಗದಂತೆ, ಯಾವುದೇ ಸಿವಿಲಿಯನ್ಗಳ ಮೇಜರ್ ಕ್ಯಾಶುಲಿಟಿ ಆಗದಂತೆ ಎಚ್ಚರಿಕೆಯನ್ನು ವಹಿಸಿರುವ ನಮ್ಮ ಭಾರತೀಯ ಸೇನೆ ನಮ್ಮೆಲ್ಲರನ್ನ ಕಾಪಾಡುತ್ತೆ.